ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇವತ್ತು ಮೇ 10ನೇ ತಾರೀಕು ಭಾನುವಾರ. ಓಂ ಘಣಿಸೂರ್ಯಾದಿತ್ಯ, ಸೂರ್ಯದೇವನು ಲೋಕಕ್ಕೆ ಮಂಗಳವನ್ನುಂಟು ಮಾಡಲಿ ಅಂತ ಸೂರ್ಯನಲ್ಲಿ ಪ್ರಾರ್ಥಿಸ್ತಾ 12 ರಾಶಿಯ ಭವಿಷ್ಯವನ್ನು ಅವಲೋಕನ ಮಾಡೋಣ. ಕುಂಭರಾಶಿಯಲ್ಲಿ ಚಂದ್ರನು ರಾಹು ಜೊತೆಗಿರುವುದರಿಂದ ಮೇಷರಾಶಿಯವರಿಗೆ 11ರಲ್ಲಿ ರಾಹು 11ರಲ್ಲಿ ಚಂದ್ರ ಧನಲಾಭವನ್ನು ಉಂಟು ಮಾಡ್ತಾರೆ. ಆದರೆ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಮಕ್ಕಳಿಗೆ ಓದಿನಲ್ಲಿ ಯಶಸ್ಸಿದೆ. ವೃಷಭ ರಾಶಿಯವರಿಗೆ ಭಾಗ್ಯದಲ್ಲಿರತಕ್ಕಂಥ ಚಂದ್ರ ಲಾಭವನ್ನು ಉಂಟು ಮಾಡ್ತಾನೆ. ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ವಿಶೇಷವಾಗಿರ್ತಕ್ಕಂತಹ ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸಬೇಕಾಗತ್ತೆ. ನಾಗನನ್ನು ದೇವಿಯನ್ನು ಇವರು ಆರಾಧಿಸಬೇಕು. ದುರ್ಗಾದೇವಿಯನ್ನು ಸ್ಮರಿಸಿ ತುಪ್ಪದ ದೀಪವನ್ನು ಹಚ್ಚಬೇಕಾಗಿ ಕೇಳ್ಕೊಳ್ತೇವೆ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರನು ಹಾಗೂ 12ನೇ ಮನೆಯಲ್ಲಿರ್ತಕ್ಕಂತಹ ಗುರುವು ಸ್ವಲ್ಪ ನಷ್ಟವನ್ನು ಉಂಟು ಮಾಡಬಹುದು. ಇವರು ಕೂಡ ಗುರುವನ್ನು ಸ್ಮರಿಸಬೇಕು. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ಪ್ರಯಾಣ ಮಧ್ಯದಲ್ಲಿ ಇವರಿಗೆ ಸ್ವಲ್ಪ ತೊಡಕಾಗಬಹುದು. ಎಚ್ಚರಿಕೆಯಿಂದಿರಬೇಕು. ದೇವಿಯನ್ನು ಸ್ತುತಿಸಬೇಕು. ದೇವಿಯ ಸ್ತೋತ್ರವನ್ನು ಪಡಿಸಬೇಕು. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಇದೆ. ತುಲಾ ರಾಶಿಯವರಿಗೂ ಕೂಡ ಇವತ್ತಿನ ದಿನ ಶುಭ ಫಲವೇ ಜಾಸ್ತಿ ಇದೆ. ವೃಶ್ಚಿಕ ರಾಶಿಯವರಿಗೂ ಕೂಡ ಗೃಹದಲ್ಲಿ ಸೌಖ್ಯ, ಮಕ್ಕಳಿಂದ ಸಂತೋಷ ಇದೆ. ಧನು ರಾಶಿಯವರಿಗೆ ಸಹೋದರರಿಂದ ವಿಶೇಷವಾಗಿರ್ತಕ್ಕಂತಹ ಲಾಭ ಇದೆ. ಮಕರ ರಾಶಿಯವರಿಗೆ ಮನೆಯಲ್ಲಿ ಗೃಹ ಸೌಖ್ಯ, ವಾಹನ ಸೌಖ್ಯ ಇರುತ್ತೆ. ಕುಂಭರಾಶಿಯವರಿಗೂ ಕೂಡ ಮೃಷ್ಟಾನ್ನ ಭೋಜನದ ಲಾಭ, ಆದರೆ ಮಾನಸಿಕ ಕಿರಿಕಿರಿ ಒತ್ತಡಗಳು ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಆದ್ದರಿಂದ ದೇವಿಯನ್ನು ನಾಗನನ್ನು ಆರಾಧಿಸಬೇಕು. ಮೀನರಾಶಿಯವರಿಗೂ ಕೂಡ 7.5 ಶನಿಯ ಪ್ರಭಾವ, ಕುಜನ ಪ್ರಭಾವ ಇರುವುದರಿಂದ ಎಲ್ಲ ಗ್ರಹಗಳು ಕೂಡ ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಪೀಡೆಯನ್ನೇ ಒದಗಿಸ್ತಾ ಇದ್ದಾವೆ. ಆದ್ದರಿಂದ ನವಗ್ರಹ ಸ್ತೋತ್ರವನ್ನು ಪಡಿಸಬೇಕು ಅಂತ ಮೀನರಾಶಿಯವರಿಗೆ ಸೂಚಿಸ್ತೇವೆ. ಸ್ವಸ್ತಿ. ಪ್ರಪಂಚ ಪರ್ಯಟನೆ